ಅಂಬರೀಷ್ ಸರ್ ಜೊತೆಗೆ ಐಸ್ ಎಲ್ಲ ಬ್ರೇಕ್ ಮಾಡ್ತಾ ಇದ್ರಿ ಅಂದರೆ ಅವರು ಈಸ್ ಆಲ್ಸೋ ಲೈಕ್ ಒನ್ ಏನಂತೀರ ಫನ್ ಲವಿಂಗ್ ದ ಸೇಮ್ ಟೈಮ್ ಅಥವಾ ಊಟ ತಿಂಡಿ ದೀಸ್ ಆರ್ ದ ಕೈಂಡ್ ಆಫ್ ಸ್ಟೋರೀಸ್ ದಟ್ ವಿ ಹ್ಯಾವ್ ಹರ್ಡ್ ಫ್ರಮ್ ಪೀಪಲ್ ಹೂ ಹ್ಯಾಡ್ ಪರ್ಸನಲ್ ಇಂಟ್ರಾಕ್ಷನ್ಸ್. ನಾನು ಅವ್ರ ಮನೆಗೆ ಹೋದಾಗ ಅವರಿದೆ ಏನಮ್ಮ ಅಂತ ಪ್ರೀತಿ ತೋರಿಸಿದ್ರೆ ಅದಕ್ಕೆ ಲಿಮಿಟೇ ಇಲ್ಲ, ಮನೆಯೆಲ್ಲ ಕರ್ಕೊಂಡೋಗಿ ತೋರಿಸಿದ್ರು. ಸೊ ಹೀಗೆ ಅವರು ಬಟ್ ಒಬ್ಬೊಬ್ಬರ ಹತ್ರನೂ ಅವರು ಹೇಗಿರ್ತಾರೆ ಅದು ಬದಲಾಗುತ್ತೆ. ನಿಮ್ಮ ಜೊತೆಗೆ ಹೇಗಿದ್ರು ಸರ್? He was very nice. He respected me. Even to the last day, he never addressed to me in singular. Singular ಆಗಿ ನಾನು ಕರಿತಾನೆ ಇರಲಿಲ್ಲ. ದೇವು ಬನ್ರಿ ಹೀಗೆ ಕರಿತಾ ಇದ್ದು. ಎಷ್ಟೇ ಜನ ಇರಲಿ, 100 ಜನ ಇದ್ದರು, ಬೇರೆಯವರೆಲ್ಲ ಬೈತಾರೆ, ಅವರು ಸಿಂಗ್ಲರಲ್ಲಿ ಬೈತಾರೆ, ಗೊತ್ತಲ್ಲ ಪ್ರೀತಿಯಿಂದನೇ ಬೈತಾರೆ ಅವರು. ಬಟ್ somehow he had that love and respect for me always. We had great moments, lovely moments. ಅವ್ರ ಜೊತೆಲಿ ಫಸ್ಟ್ ಕೆಲಸ ಮಾಡಿದ್ದು ನಾನು ಪ್ರೀತಿ ಅನ್ನೋ ಸಿನಿಮಾ ಅಂತ ಹೇಳಿದ್ನಲ್ಲ, ಆ ಸಿನಿಮಾಲಿ ಕೆಲಸ ಮಾಡಿದ್ದು. ಅದು ಫಸ್ಟು ಇಲ್ಲೊಂದು 3-4 ಡೇಸ್ ಕೆಲಸ ಮಾಡಿದ್ವಿ ಬೆಂಗಳೂರಲ್ಲಿ. ಆಮೇಲೆ ಕುದುರೆಮುಕ್ಕಲ್ಲಿ ಕೆಲಸ ಮಾಡಿದ್ವಿ. ಕುದುರೆಮುಕ್ಕಲ್ಲಿ ಡಿಸೆಂಬರ್ ತಿಂಗಳು ನೈಟಲ್ಲಿ ರೈನ್ ಎಫೆಕ್ಟ್ ಫೈಟ್ ಇಟ್ಬಿಟ್ಟಿದ್ರು. ನೈಟು ಆ್ಯಂಡ್ ರೇನು ಕ್ರೇಜಿ. ಆವಾಗ ಫೈಟ್ ಮಾಡಿ ನಾವಿಬ್ಬರು ಫೈಟ್, ನಾನು ವಿಲ್ಲನೋ ಅವರು ಹೀರೋ, ನಾವಿಬ್ಬರು ಫೈಟ್ ಮಾಡಬೇಕು. ಏಯ್ ಏನು ರೀ ಹೇಳ್ರಿ ಡೈರೆಕ್ಟ್ರಿಗೆ, ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳ್ರಿ ನೀವು ಅಂತ ನನಗೆ ಹೇಳೋರು. ಸಾರ್ ನೀವು ಸ್ಟಾರ್, ನೀವು ಹೇಳೋಕೆ ನಾವು ಹೆಂಗೆ ಹೇಳೋದು ಅಂತ, ನೀನು ಸ್ಟಾರ್ ಆಗ್ಬಿಟ್ಟಿದ್ದಲ್ಲಪ್ಪ ಈಗ ಹೇಳಯ್ಯ ಹೋಗೋಣ, ಹೋಗ್ಬಿಟ್ಟು ಮಲ್ಕೋಣ ಹೇಳಯ್ಯ. ದಟ್ ಇಸ್ ಹೌ ಇಮಿಡಿಯೇಟ್ಲಿ ಬಿಕಮ್ಸ್, ಇಟ್ ಡಸಂಟ್ ಟೇಕ್ ಟೈಮ್ to become friends with them, and that friendship carried on for a very long time. It was very nice. Lots of moments spent with them, lots of time spent with them. It's always memorable, cherishable. Today we have a new jargon saying 2 a.m. friends, 3 a.m. friends. So ನಿಮ್ಮ ಕಾಲದ ಈ 2 a.m. 3 a.m. ಫ್ರೆಂಡ್ಸ್ಗಳೆಲ್ಲ what does this mean for a person coming from your generation? ಅಲ್ಲಲ್ಲ, ನಾವು ಆವಾಗ ಕೆಲಸ ಲೇಟ್ ನೈಟ್ಸ್ ಮಾಡ್ತಿದ್ವಿ, ಬಟ್ ನಾಟ್ ಲೈಕ್ ನಾವು ಒನ್ಸ್ ಇನ್ ಅ ವೇ ಆಗೋದು ಯಾವಾಗಲೂ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಹೇಗೆ ಆಗ್ತಿತ್ತು ನಮಗೆ ಅಂತ. ಕಲಾಕ್ಷೇತ್ರದಲ್ಲಿ ನಾಟಕ ಮುಗಿಯೋದು 9-9:30 ನಾಟಕ ಮುಗಿಯೋದು. ಬೈ ಟೈಮ್ ವಿ ವೈಂಡ್ ಅಪ್ ಎವ್ರಿಥಿಂಗ್, ಪ್ಯಾಕ್ ಎವ್ರಿಥಿಂಗ್ ಆ್ಯಂಡ್ ಡಂಪ್ ಇಟ್ ಇನ್ ದಿ ವೆಹಿಕಲ್ ವಾಟ್ ಎವರ್ ಇಟ್ ಇಸ್ ಅಂತ ಹೊರಟ್ರೆ ಅಲ್ಲಿಂದ ಶಂಕರು ನಡೀರಲ್ಲ ಫಾರ್ಮ್ ಹೋಗೋಣ ಅಂತ. ಫಾರ್ಮ್ ಹೌಸ್ ಇತ್ತಲ್ಲ ಇಲ್ಲೇ ಮಣಿಪಾಲ್, ಹೋಗೋಣ ಅಂತ. ಇಟ್ ವಾಸ್ ರಿಯಲಿ ಔಟ್ ಆಫ್ ದಿ ಸಿಟಿ ದೆನ್. ಹೋಗೋಣ ಅಂತ ಸರಿ. ಅಷ್ಟೊತ್ತರಲ್ಲಿ ಹೊರಟು ನಾವು ಫಾರ್ಮ್ ಹೌಸ್ಗೆ ಹೋಗ್ತಾಯಿದ್ವಿ. ಹೋಗ್ತಾ ದಾರಿಯಲ್ಲಿ ಡಾಬಾ ಅಲ್ಲಿ ತಿಂಡಿ ಎಲ್ಲ ಕಟ್ಟಿಸ್ಕೊಂಡು ಚಿಕನು ರೋಟಿ ಗೀಟಿ ಎಲ್ಲ ತೊಗೊಂಡು ಎಲ್ಲ ಮಾಡಿಕೊಂಡು ಶಂಕರ್ ಮನೆ ಹೋಗಿ ಕೂತ್ಕೋತಿದ್ವಿ. ಅಲ್ಲಿ ಗುಂಡು ಹಾಕ್ಕೊಂಡು ಚಿಕನ್ ತಿಂದ್ಕೊಂಡು ಶಂಕರ್ ಯಾವುದಾದ್ರೂ ಒಂದು ಸಿನಿಮಾ ಹಿಡ್ಕೊಂಡ್ಬಂದಿರೋನು, ಅಂದರೆ ಇಂಟರ್ನ್ಯಾಷನಲ್ ಸಿನಿಮಾ, ಇಲ್ಲೂ ಇಂಡಿಯಾದಲ್ಲಿ ಬಂದಿರ್ತಾ ಇರಲಿಲ್ಲ. ಈ ವಾಸ್ ಆಲ್ವೇಸ್ ಇನ್ ಟು ದ್ಯಾಟ್ ಕರೆಕ್ಟಿಂಗ್ ಇಟ್. ಒಂದು ಸಿನಿಮಾ ಪ್ಲೇ ಮಾಡಿ ಸಿನಿಮಾ ನೋಡಿಕೊಂಡು ಆ ಸಿನಿಮಾ ಬಗ್ಗೆ ಡಿಸ್ಕಸ್ ಮಾಡಿಕೊಂಡು 2 ಗಂಟೆ 3 ಗಂಟೆ ಆಗ್ಬಿಡೋದು. ಆಮೇಲೆ ಎಲ್ಲ ಪಾಚಾಡ್ತಾ ಇದ್ವಿ. ಬೆಳಿಗ್ಗೆ 6 ಗಂಟೆಗೆ ಎದ್ದು ನೋಡಿದ್ರೆ ಶಂಕರ ಇರ್ತಾಯಿರಲಿಲ್ಲ. ವುಡ್ ಹ್ಯಾವ್ ಬಿನ್ ಬ್ಯಾಕ್ ಇನ್ ಟು ಬ್ಯಾಂಗ್ಳೂರ್ ಆಲ್ರೆಡಿ. ಅವ್ನ ಸಂಕೇತ್ ಸ್ಟುಡಿಯೋ ಅದು ವಗೇರಾ ಇದು. ನಮ್ಮ ಲೇಟ್ ನೈಟ್ಸ್ ಇದ್ದಿದ್ದು ಈ ರೀತಿ, ಅಂದರೆ ಇಟ್ ಇಸ್ ಇನ್ನೆವಿಟಬಲ್. ಥಿಯೇಟ್ರ್ ಮುಗಿದು ಹೋಗಿ ಊಟ ಮಾಡಿ ರೀಚ್ ಆಗೋಷ್ಟರಲ್ಲೇ ಇಟ್ ವುಡ್ ಬಿನ್ ಲೇಟ್ ನೈಟ್. ದಟ್ ಇಸ್ ಹೌ ವಿ ಯೂಸ್ ಟು ಸ್ಪೆಂಡ್ ಆರ್ ಲೇಟ್ ನೈಟ್ಸ್. ಬಟ್ ಈಗಿನ ಲೇಟ್ ನೈಟ್ಸ್ ಗ್ಯಾದರಿಂಗ್ಸ್ ಎಲ್ಲ ಬೇರೆ ಥರನೇ ಇರ್ತದೆ. ಬಟ್ ಐ ವುಡ್ ಅಡ್ವೈಸ್ ಎನಿಥಿಂಗ್, ಸಿ ನೇಚರ್ ಆಸ್ ಗಿವನ್ ಅ ಸರ್ಟನ್ ಟೈಮಿಂಗ್. ಯು ಗೋ ಅಗೇನ್ಸ್ಟ್ ದಿ ನೇಚರ್, ಇಟ್ ಇಸ್ ಡೆಫಿನೆಟ್ಲಿ ಗೋಯಿಂಗ್ ಟು ಹಾರ್ಮ್ ಯು. It's going to go against you. 100% is going to go against. ದಟ್ ಅವೇರ್ನೆಸ್ ಬರಬೇಕು. ಬಂದು ಯಾವ್ಯಾವ ಟೈಮಲ್ಲಿ ಏನು ಕೆಲಸ ಮಾಡಬೇಕು ಅದನ್ನೇ ಮಾಡಿದ್ರೆ ಒಳ್ಳೆಯದು. ಸರಿ, 2 a.m. 3 a.m. ಫ್ರೆಂಡ್ಸ್ಗೆ ಒಂದು ನಾಣ್ಯದ ಇನ್ನೊಂದು ಮುಖ ಥರ ಇನ್ನೊಂದು ಅರ್ಥ ಕೂಡ ಇದೆ. ಅಂದರೆ ನನ್ನ ಕಷ್ಟ ಕಾಲಕ್ಕಾದರೆ ನಾನು 3 ಗಂಟೆಗೂ ಯಾರಿಗಾದ್ರು ಫೋನ್ ತೆಗೆದು ನಾನು ಕಾಲ್ ಮಾಡ್ತೀನಿ ಅನ್ನೋದು ಯಾರಿಗೆ ಅನ್ನೋದಾದರೆ ನೀವು ನಿಮ್ಮ ಲಿಸ್ಟಲ್ಲಿರೋರು ಯಾರು ಸರ್? ಅವಿನಾಶ್. ಐ ಕ್ಯಾನ್ ಕಾಲ್ ಹಿಮ್ ಎನಿ ಟೈಮ್ ವಿತ್ ಎನಿ ಎಮೋಷನ್, ಎನಿಥಿಂಗ್. ಸೇಮ್ ಓವರ್ ದೇರ್ ಆಲ್ಸೋ ಐ ಥಿಂಕ್.